ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ, ಕ್ವಿಕ್ಕಾಗಿ ಮಾಡ್ಬೋದು. ಯಾರು ಬಿರಿಯಾನಿ ಮಾಡಿದಾಗೆಲ್ಲ ಕೆಟ್ಟೋಗಿದೆಯೋ, ಚೆನ್ನಾಗಿ ಬಂದಿಲ್ಲ ಅಂತ ಅನ್ನೋ ಫೀಲಿಂಗ್ಸ್ ಇದೆಯೋ, ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ಬಟ್ ಟೇಸ್ಟು ಮಾತ್ರ ಅದ್ಭುತವಾಗಿರುತ್ತೆ. ಫಸ್ಟ್ ಟೈಮ್ ಮಾಡಿದವ್ರ ಥರ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೇ ಒಂದ್ಸಲಿ ಈ ವಿಧಾನದಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅರ್ಧ ಕೆ ಜಿ ಚಿಕನ್ಗೆ ನಾನು ದಪ್ಪ ಸೈಜ್ದು 3 ಈರುಳ್ಳಿ, ಸಣ್ಣ ಸಣ್ಣ 4 ಟೊಮೆಟೊ, ದಪ್ಪ ಕಟ್ಟು ಕೊತ್ತಂಬರಿಯಲ್ಲಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 8 ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. 3 ಚಕ್ಕೆ, 1 ಸ್ಟಾರ್ ಹೂವು, 1 ಪಲಾವ್ ಎಲೆ, ಸ್ವಲ್ಪ ಕಾಳು ಮೆಣಸು, 4 ಲವಂಗ, ಸ್ವಲ್ಪ ಕಲ್ಲು ಹೂವು. ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ತುಪ್ಪ ಇದ್ದರೆ ಹಾಕಿ, ತುಪ್ಪ ಮತ್ತು ಎಣ್ಣೆ ಕಾದಾದಮೇಲೆ ಮಸಾಲೆ ಪದಾರ್ಥನೆಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಈ ಟೈಮಲ್ಲಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೋಬೋದು. ನಾನು ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗಾಗಿ ಅದಾದಮೇಲೆ ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಈರುಳ್ಳಿ ಬೆಂದ್ಬಿಡುತ್ತೆ. ಈರುಳ್ಳಿನ ಈ ಥರ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಕೊಳ್ಳಿ, ಬೇಗ ಈರುಳ್ಳಿ ಬೇಯುತ್ತೆ ಅಂತ ಅಷ್ಟೇ. ನೀಟಾಗಿ ಈ ಥರ ಬಾಡಿಸ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಈರುಳ್ಳಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿದೆ. ಇದಾದಮೇಲೆ ಅರಿಶಿನದ ಪುಡಿ, ಟೊಮೊಟೊ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಇಷ್ಟನ್ನು ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಫುಲ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅದು ತಳ ಹಿಡಿಯಲ್ಲ. ಈ ಥರ ಅವಾಗವಾಗ ನೀವು ಕೈ ಆಡಿಸ್ಕೊಂಡು ಮಾಡ್ತಾಯಿದ್ರೆ. ಆಮೇಲೆ ಖಾರಕ್ಕೆ ಒಂದೇ 1 ಸ್ಪೂನು ಖಾರದ ಪುಡಿ ಹಾಕಿ, 1 ಕಾಲಷ್ಟು ಧನಿಯಾ ಪುಡಿ, ಗರಂ ಮಸಾಲೆ, ಚಿಕನ್ ಬಿರಿಯಾನಿ ಮಸಾಲೆ ಇದ್ದರೆ ಅದನ್ನು ಹಾಕಿ ನೀಟಾಗಿ ಈ ಥರ ಬಾಡಿಸ್ಕೊಳ್ಳಿ. ಆಮೇಲೆ ಚಿಕನ್ ಪೀಸಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಅದೇ ಕುಕ್ಕರ್ಗೆ ಮಸಾಲೆಗೆ ಹಾಕಿ ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗೆ ಚಿಕನ್ ಪೀಸಸ್ಸು ನೀಟಾಗಿ ಅಂಟ್ಕೊಂಡಿದೆ. ಆವಾಗ ಬಿರಿಯಾನಿ ಆದಾಗ ಚಿಕನ್ ತಿನ್ನಬೇಕಾದ್ರೆ ಒಂಥರ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಬರುತ್ತೆ. ಬಿರಿಯಾನಿಸು ಅಷ್ಟು ಟೇಸ್ಟಾಗಿರಲ್ಲ. ಅದಕ್ಕೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಕಡೆ ಬಿಸಿನೀರಿಗೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕಬೇಕು. ಅಕ್ಕಿನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ನೆನೆಸಿಟ್ಕೊಂಡಿಲ್ಲ. ಹಾಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೆನೆಸಿದ್ರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಚಿಕನ್ನ ನೀಟಾಗಿ ಬಾಡಿಸ್ಕೋಬೇಕು. ಅದು ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಆವಾಗ ಕುಕ್ಕರ್ ತಳ ಹಿಡಿಯಲ್ಲ. ಅದು ನಾವು ತುಪ್ಪ ಹಾಕಿರೋದ್ರಿಂದ ಸಿಹಿಯೆಲ್ಲ ಅಂಟ್ಕೊಳ್ಳೋದು ಇಲ್ಲ, ಚೆನ್ನಾಗಿ ಬರುತ್ತೆ. ಫಸ್ಟು 1 ಗ್ಲಾಸ್ ನೀರು ಹಾಕಬೇಕು. ಅದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಚಿಕನ್ ಗ್ರೇವಿ ಥರನೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ. 1 ವಿಜಿಲ್ ಹೊಡಿಸಿ ಸಾಕು. ಬಾಯ್ಲರ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಇದೇ ವಿಧಾನದಲ್ಲಿ ನೀವು ನಾಟಿ ಕೋಳಿ ಆಗಲಿ ಗಟ್ಟಿ ಕೋಳಿ ಆಗಲಿ ಇದೇ ಥರ ಮಾಡ್ಕೊಳ್ಳಿ. ಆವಾಗ ಚಿಕನ್ನು ಕೂಡ ನೀಟಾಗಿ ಬೇಯುತ್ತೆ. ಕುಕ್ಕರ್ ವಿಜಿಲ್ ಹೋದ್ಮೇಲೆ ನೋಡಿ ಚಿಕನ್ನು ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಗ್ರೇವಿನೂ ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಉಳಿದಂತಹ ನೀರಿರುತ್ತಲ್ಲ,
1 ಲೋಟ ನೀರು ಆವಾಗಲೇ ಹಾಕಿದ್ದೆ. ಇವಾಗ ಇನ್ನೂ 2 ಲೋಟ ನೀರನ್ನ ಹಾಕ್ಕೊಬೇಕು. ಅಕ್ಕಿನೂ ಹಾಕಿದ್ದೀನಿ, ಅದು ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದೆ. ಅಕ್ಕಿ ಹಾಕಿದ್ಮೇಲೆ ನೀವು ಬಿಸಿ ಮಾಡ್ಕೊಂಡಿರೋಂಥ ನೀರನ್ನು ಅದಕ್ಕೆ ಹಾಕಬೇಕು. ಈಗ 2 ಲೋಟ ನೀರಿಗೆ ನಾನು 4 ಲೋಟ ನೀರು ಬಿಸಿ ಮಾಡ್ಕೊಂಡಿದ್ದೆ. 1 ಲೋಟ ನೀರು ಹಾಕಿ ಆವಾಗಲೇ ನಾನು ಗ್ರೇವಿ ಮಾಡಿಕೊಂಡೆ, ವಿಷಿಲ್ ಹೊಡೆಸ್ಕೊಂಡೆ 1 ವಿಷಿಲ್‌ನ. ಅದಾದಮೇಲೆ ಉಳಿದಿದ್ದ ನೀರನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ನೀರು ಹಾಕಿದ್ರೆ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಗ ಕೂಡ ಬಿರಿಯಾನಿ ಆಗಿಬಿಡುತ್ತೆ. ಫುಲ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಅನ್ನಕ್ಕೆ, ಚಿಕನ್ಗೆ ಎಲ್ಲದಕ್ಕೂ ಮಸಾಲೆ ಹಿಡಿಯುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದು ಕೆಳಗಡೆ ಹೋಗಿ ಚಿಕನ್ನು, ಅನ್ನ ಎಲ್ಲ ಕುತ್ಕೊಬಿಡುತ್ತೆ. ಆವಾಗ ಸರಿಯಾಗಿ ಆಗಲ್ಲ ಬಿರಿಯಾನಿ. ಈ ಥರ ಮಾಡಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರಬೇಕು, ಆಯಿತಾ? ಕುದಿ ಬರಬೇಕಾದ್ರೆ ಈ ಥರ ನಿಂಬೆಹಣ್ಣು ಹಾಕಿ ಸ್ವಲ್ಪ. ನಾನು ಆವಾಗಲೇ ಸ್ವಲ್ಪ ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಿಂಬೆಹಣ್ಣು ಈ ಥರ ಹಿಂಡಿ ಸಾಕು, ಆಯಿತಾ? ಹಿಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಬಿಡಿ. ಮುಚ್ಚಿ 2 ವಿಷಿಲ್ ಹೊಡಿಸಿ ಸಾಕು. ಅದಾದಮೇಲೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ.